ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಮ್ಮ RCB ತಂಡ ನಿನ್ನೆ ಗುಜರಾತ್ ಜೈಂಟ್ಸ್ ತಂಡದ ವಿರುದ್ಧ ಗೆಲ್ಲುವುದರ ಮೂಲಕ ಈಗ ಪಾಯಿಂಟ್ಸ್ ಟೇಬಲಲ್ಲಿ 6 ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದೇ ರೀತಿ ನಮ್ಮ RCB ತಂಡ ಉಳಿದ ಎಲ್ಲ ಪಂದ್ಯವನ್ನು ಗೆಲ್ಲುತ್ತಾ ಹೋದರೆ ನಮ್ಮ RCB ತಂಡ ಪ್ಲೇ ಆಫ್ಸ್ಗೆ ಹೋಗಲು ಒಂದು ಹೋಪ್ಸ್ನ ಇಟ್ಕೋಬಹುದು ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ಗುಜರಾತ್ ವಿರುದ್ಧ ಗೆದ್ದ ಮೇಲೆ ನಮ್ಮ RCB ತಂಡದ ಆಟಗಾರ ವಿರಾಟ್ ಕೊಹ್ಲಿ ಅವರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಏನು ಹೇಳಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಟ್ಸ್ ಬರುತ್ತೆ, ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗಿನ ಬ್ಲ್ಯಾಕ್ ಇದೆ ಮಾಡ್ಕೊಳ್ಳಿ ಅನ್ನೋ ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಏನು ಹೇಳಿದ್ದಾರೆ ಅಂತ ನೋಡಿದರೆ, ವಿರಾಟ್ ಕೊಹ್ಲಿ ಅವರು ಹೇಳುತ್ತಾರೆ, ನಾನು ಪಾಪ್ ಡು ಪ್ಲೆಸಿ ಅವರಿಗೆ ಹೇಳಿದರೆ, ನೀನು ಏನಾದರೂ ಟಾಸ್ಕ್ ಇದ್ದರೆ ಮೊದಲು ಫೀಲ್ಡಿಂಗ್ನ ತಗೋ, ಯಾಕೆಂದರೆ ನಾವು ಚೇಜಿಂಗ್ನಲ್ಲಿ ಆರಾಮಾಗಿ ಗೆಲ್ತೀವಿ ಅಂತ ನಾನೇ ಹೇಳಿದ್ದೆ ಅಂತ ವಿರಾಟ್ ಕೊಹ್ಲಿ ಅವರು ಹೇಳುತ್ತಾರೆ. ಅಷ್ಟೇ ಅಲ್ಲದೆ ವಿಲ್ ಜಾಕ್ಸ್ ಅವರ ಬ್ಯಾಟಿಂಗ್ನ ಹೊಗಳಿದ್ದಾರೆ ಅಂತ ಹೇಳ್ಬೋದು. ನನ್ನನ್ನೇ 60, ಅವರು 50 ರನ್ ಇದ್ದರು, ನಾನು ಅವಾಗ 60 ರನ್ ಇದ್ದೆ, ನನ್ನನ್ನೇ ಓವರ್ಟೇಕ್ ಮಾಡಿ ಅವರು 100 ರನ್ನು ಬಾರಿಸುತ್ತಾರೆ. ಕೇವಲ 10 ಬಾಲ್, ಲಾಸ್ಟ್ 10 ಬಾಲ್ಗಳಲ್ಲಿ 50 ರನ್ನನ್ನು ಸಿಡಿಸುತ್ತಾರೆ. ಇದು ನನಗೆ ಕೂಡ ಆಶ್ಚರ್ಯವಾಗುತ್ತಿತ್ತು, ನಾನು ಕೂಡ ಶಾಕ್ ಆಗ್ತಾ ಇದ್ದೆ. ಅವರು ಆ ಥರ ಸಿಕ್ಸರ್ಗಳನ್ನು ಸಿಡಿಸ್ತಾ ಇದ್ದರು. ರಶೀದ್ ಖಾನ್ ಅವ್ರಿಗೆ 29 ರನ್ನನ್ನು ಚಿತ್ತಿದ್ರು. ಇವರು ಬಿಗ್ ಬ್ಯಾಟರ್ ಅಂತ ಹೇಳಬಹುದು. ವಿರಾಟ್ ಕೊಹ್ಲಿ ಅವರು ವಿಲ್ ಜಾಕ್ಸ್ ಅವರನ್ನು ಆಡಿ ಹೊಗಳಿದ್ದಾರೆ ಅಂತ ಹೇಳ್ಬಹುದು. ವಿಲ್ ಜಾಕ್ಸ್ ಅವರು ನಮ್ಮ RCB ತಂಡಕ್ಕೆ ಈಗ ನಮಗೆ ಆನೆ ಬಲ ಆಗಿದ್ದಾರೆ ಅಂತ ಹೇಳ್ಬಹುದು. ಇನ್ನು ಫ್ರೆಂಡ್ಸ್, ಹೌದು, ವಿಲ್ ಜಾಕ್ಸ್ ಅವರು ನಿನ್ನೆ 10 ಸಿಕ್ಸರ್ಗಳನ್ನು ಸಿಡಿಸುವುದರ ಮೂಲಕ 100 ಅನ್ನು ಬಾರಿಸಿದ್ದಾರೆ. ಇನ್ನು ಫ್ರೆಂಡ್ಸ್, ವಿಲ್ ಜಾಕ್ಸ್ ಅವರ ಬ್ಯಾಟಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಆನ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.